ನಮಸ್ಕಾರ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಮತ್ತೊಂದು ಟ್ರಿಪ್ಪು ಎಲ್ಲಿಗಪ್ಪ ಅಂದರೆ ಕೇರಳ. ಸಡನ್ ಅಂತಲ್ಲ, ಫ್ರೆಂಡ್ಸು ಪ್ಲ್ಯಾನ್ ಮಾಡಿದ್ರು. ಅಂದರೆ ನನ್ನ ರೂಮ್ಮೇಟು ಅವ್ರು ಡಿಗ್ರಿ ಫ್ರೆಂಡ್ಸ್ ಎಲ್ಲ ಪ್ಲ್ಯಾನ್ ಮಾಡಿದ್ರು. ಅದ್ರ ಜೊತೆ ನನ್ನ ಇನ್ನೊಬ್ಬ ಹಿತೇಶ್ ಅಂತ ಇದ್ದಾನಲ್ಲ, ಅವನ್ನ ರಾತ್ರಿನೇ ಎತ್ತಾಕೊಂಡು ಬಂದಿದ್ದಾರೆ. ದುಡ್ಡಿಲ್ಲ ಏನಿಲ್ಲ, ಫ್ರೀ 2 ಸೀಟ್ ಖಾಲಿ ಇತ್ತು ಅಂತ ಎತ್ತಾಕೊಂಡು ಬಂದಿದ್ದಾರೆ. ಬಿಕಾಸ್ ನಾವು ಪ್ಲೇಸಸ್ನ ಕರೆಕ್ಟಾಗಿ ಕವರ್ ಮಾಡ್ತೀವಿ, ಗೈಡ್ ಮಾಡ್ತೀವಿ, ಸಜೆಸ್ಟ್ ಮಾಡ್ತೀವಿ ಅಂತ. ಸೊ ಫಸ್ಟು ಪ್ಲೇಸ್ ಬಂದ್ಬಿಟ್ಟು ಇರುಪು ಫಾಲ್ಸ್ ಅಂತ, ಅದು ಕರ್ನಾಟಕದಲ್ಲೇ ಇರೋದು. ಅಲ್ಲಿಂದ ನೆಕ್ಸ್ಟು ವಯನಾಡ್ ಇದೆ, ಅಲ್ಲಿ ಒಂದಿಷ್ಟು ಫಾಲ್ಸು ಏನೋ ಕೇವ್ಸ್ ಇದೆ, ಅದನ್ನು ಕಂಪ್ಲೀಟ್ ಮಾಡ್ಕೊಂಡು ಹೋಗಬೇಕು. ಬಟ್ ಫಸ್ಟ್ ಫಾಲ್ಸ್ ಬಂದಿದ್ದು ಮಾತ್ರ ವರ್ತ್ ಗೈಸ್. ವಿಡಿಯೋ ಹಾಕ್ತೀನಿ, ಜಸ್ಟ್ ಕ್ಲಿಕ್ ತಗೊಂಡಿದ್ದೀನಿ, ವಿಡಿಯೋ ಹಾಕ್ತೀನಿ, ವರ್ತ್. ಮಕ್ಕಂದರ್ ನನ್ನ ಹಿತೇಶನ ಇಬ್ಬರನ್ನ ಎತ್ತಕೊಂಡ್ ಬಂದ್ರೆ ಇವ್ರು ಇರ್ಲಿಕ್ಕೆ ನಮ್ಗೆ ಟ್ರಿಪ್ ಆಗಲ್ಲ, ಅದಕ್ಕೆ ಎತ್ಕೊಂಡ್ ಬಂದಿದ್ದಿಲ್ಲ ಅಂದ್ರೆ ಎದಕ್ಕೆ ಎತ್ಕೊಂಡ್ ಬರ್ತಿದ್ವಿ. ಫ್ರೀಯಾಗಿ ಎತ್ಕೊಂಡ್ ಬಂದಾರೆ ಎಲ್ಲ ಕ್ರೆಡಿಟ್ಸ್ ಎಲ್ಲ ನಮ್ಮ ಫ್ರೆಂಡ್ಸ್ ಎಲ್ಲ ಸಪೋರ್ಟ್. ಅವ್ರು ಆರ್ಗನೈಸ್ ಮಾಡ್ದ ಒಳ್ಳೆ, ನಾನು ಅದಕ್ಕೆ ಸಪೋರ್ಟ್ ಮಾಡ್ದಾಗ ನೀವಲ್ಲ ಮೇನ್. ಅಲ್ಲ ಇವ್ರಿದ್ರೆ ನಮ್ಗೆ ಧೈರ್ಯ ಬರುತ್ತೆ. ಹಿತೇಶ್ ಮಾತೇ ಇಲ್ಲ, ತಗೊಂಡ್ ಬಂದಿದ್ದ ನೀವಲ್ವಾ? ಒಟ್ಟು ಇರುತ್ತೆ ಬಿಡಿ, ಎಲ್ಲರದ್ದು ಇರುತ್ತೆ. ಈಗ ಮತ್ತೆ ಫಾಲ್ಸಿಗೆ ಕರ್ಕೊಂಡ್ ಬಂದವ. ಸಡನ್ ಇದೆ, ಪ್ಲಾನೇ ಇರಲಿಲ್ಲ. ಪ್ರಜ್ವಲ್ ಎಂಪುರಿ. ಬಟ್ ವರ್ತ್, ಫಾಲ್ಸ್ ಮಾತ್ರ ವರ್ತ್. ನಾನೆಲ್ಲ 75 ರೂಪಾಯಿ ಕೊಟ್ಟು ಹೋಗೋದು ಸುಮ್ಮನೆ ವೇಸ್ಟ್ ಅನ್ಕೊಂಡೆ. ಹೋಗಿದ ಮೇಲೆ 100 ಇದ್ರೂ ಪರವಾಗಿರಲಿಲ್ಲ, ವರ್ತ್ ಇತ್ತ ಅಂತ. ಹಿತೇಶ್ ನಂಗೆ ಕೊಡ್ಬೋದು. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಮಸ್ತಾಗಿತ್ತು ಮಾತ್ರ ಫಾಲ್ಸ್. ಇವನೇನು ಮಕ್ಕ ಹೇಳ್ತಿಂದಂಗೆ ಇಟ್ಕೊಂಡವನೆ. ಚೆನ್ನಾಗಿದೆ, ಚೆನ್ನಾಗಿದೆ. ಈಗ ಸಿಂಗಲ್ ಖಾಲಿ ಎಲ್ಲ ಖಾಲಿ ಆದ್ರು ಫುಲ್ ಹೋಗೈತೆ. ಯಾರು ಇಳಿತದೆ? ರಾಮ ಎಲ್ಲಿ ಹೋಗ್ತೀಯ? ಸೊ ಫೈನಲಿ ಗಾಡಿ ಹಬ್ಬಿಸ್ಕೊಂಡ್ವಿ. ಇದೆ ನೋಡಿ ಗಾಡಿ ಸಿಕ್ಕಾಕೊಂಡಿರೋ ಪ್ಲೇಸು ಹೆಂಗಾಗಿದೆ. ಗೈಸ್ ಇವಾಗ ಸೆಕೆಂಡ್ ಪ್ಲೇಸ್ ಬಾಣಾಸುರ ಡ್ಯಾಮು. ಬೇಗ ಬರಬೇಕಿತ್ತು, ಹಿಂದ್ಗಡೆ ಹಾಕಿದ್ನಲ್ಲ ವಿಡಿಯೋಸ್, ಏನೋ ಗಾಡಿ ಸ್ಟಕ್ ಆಗಿ ಮಡ್ಡಲ್ಲಿ ಸಿಕ್ಕಾಕೊಂಡು 2 ಅವರ್ ಹತ್ರ ಟೈಮ್ ವೇಸ್ಟ್ ಆಯಿತು. ಬೇಗ ಬರೋರು ಮಧ್ಯಾಹ್ನಕ್ಕೆ ರೀಚ್ ಆಗಿದ್ದೀವಿ. ಇಲ್ಲೆಲ್ಲೋ ಶಾರ್ಟ್ಕಟಲ್ಲಿ ಹೋಗೋಣ ಅಂತ ಬಂದರು. ನೋಡಿ ಅವಸ್ಥೆನ. ಸಜೆಷನ್ ನೀರೇ ಇಲ್ಲ, ಏನು ಮಾಡ್ಬೇಕು ಗೈಸ್? ಎರಡು ಕಡೆನೂ ಸಖತ್ತಾಗೈತೆ. ನಾನು ಆ ಕಡೆ ಇಲ್ಲಿ ಪಾಯಿಂಟ್ ವ್ಯೂ ಎಲ್ಲ ಹೆಂಗಿದೆ, ಈ ಕಡೆ ಇಲ್ಲಿ ನೀರು
ಈ ಕಡೆಯಿಂದ ನೋಡಿದ್ರೆ ಈ ಥರ ಇಲ್ಲಿ ನಮ್ಮ ಗ್ರೂಪ್ ವೈಸ್ ಫೋಟೋಸ್ ತಗೋತಿದ್ದಾರೆ. ಬಾಣಾಸುರ ಸಾಗರ ಡ್ಯಾಮ್ ಮುಗಿಸ್ಕೊಂಡು ನೆಕ್ಸ್ಟು ಲಕ್ಕಡಿ ವ್ಯೂ ಪಾಯಿಂಟು. ಲಕ್ಕಡಿ ವ್ಯೂ ಪಾಯಿಂಟ್ ನೋಡ್ಕೊಂಡು ಅಲ್ಲಿಂದ ಸೀದಾ ಕೊಚ್ಚಿಕೋಡಿ ಹೋಗಿ ಕೊಚ್ಚಿಕೋಡಿಲಿ ಸ್ಟೇ. ಬೇಗ ಹೋದರೆ ಸ್ವಲ್ಪ ಬೀಚಲ್ಲೆಲ್ಲ ಓಡಾಡ್ಕೊಂಡು ಅಲ್ಲಿ ಸ್ಟೇ ಆಗಿ. ಸೊ ಇದೆ ನಾವು ಬಂದಿರೋ ಟಿ ಗಾಡಿ. ಟೋಟಲಾಗಿ 14 ಜನ ಬಂದಿದ್ದೀವಿ, ಇನ್ಕ್ಲೂಡಿಂಗ್ ಡ್ರೈವರ್. ಬಿಕಾಸ್ ಅವ್ನು ಡ್ರೈವರ್ ಅಂತ ಹೇಳೋಕ್ಕಾಗಲ್ಲ, ಬಿಕಾಸ್ ಅವನು ನಾವು ರೂಮೇಟೆ. ನಾವು ಪ್ರತಿ ಸರಿ ಕಾರ್ ತಂದರು ಏನೋ ಟಿ ಮಾಡ್ಕೊಂಡ್ಬಂದ್ರು ಸೆಲ್ಫ್ ಡ್ರೈವರ್ ತೊಗೊಂಡ್ಬರೋದು. ಏನದ ಓನಮ್ ಸ್ಪೆಷಲ್ ಮೀಲ್ಸ್ 200 ರೂಪಾಯಿ ಕೊಟ್ಟಿದ್ದೀವಿ. ಹಾಂ 200 ರೂಪಾಯಿ ಊಟಕ್ಕೆ ಸ್ವೀಟು. ಇಷ್ಟೆಲ್ಲ ಕೊಟ್ಟವ್ರು, ಎದ್ರಲ್ಲಿ ತಿನ್ಬೇಕು ಅನ್ನೋದು ಗೊತ್ತಿಲ್ಲ, ಬಟ್ 200 ಕೊಟ್ಟಿವಿ. 2 ಲೀಟ್ರ್ ಮೊಸರು ತಗೊಂಡು ಅಡುಗೆ ಮಾಡ್ಕೊಂಡಿದ್ರ 100 ರೂಪಾಯಿ ಮುಗಿತೈತೆ. ಒಬ್ಬೊಬ್ರು 200 ಕೊಟ್ಟು ತಿನ್ನಾಗತ್ತೇವೆ. 1000 ರೂಪಾಯಿ ಏನು ಮಾಡೋದು? ಓಣಂ ಸ್ಪೆಷಲ್ ಅಂತೆ, ಟ್ರೈ ಮಾಡೋಣ. ನೀವು ಒಂದೊಂದು ವೆರೈಟಿ ಹಾಕಿಸ್ಕೊಂಡಿನ? ಇದು ಹುಳಿ ಸಾಂಬಾರು, ಹಾಂ ಇದು ಅಜ್ಜಿ ಸಾಂಬಾರು, ಹಾಂ ಇದು ಖಾಲಿ ಸಾಂಬಾರು. ಬಾರಿ ಬಿಡ. ನಾವು ಒಂದೊಂದು ಟೇಸ್ಟ್ ನೋಡಿ ಆಮೇಲೆ ಹಾಕಿಸ್ಕೊಳಕತ್ರ ಅಣ್ಣ ಒಟ್ಟಿಗೆ ಹಾಕಿಸ್ಕೊಂಡ. ಸೊ ಫಸ್ಟ್ ಡೇ ಈ ಲಕ್ಕಡಿ ವ್ಯೂ ಪಾಯಿಂಟಿಂದ ಇವತ್ತಿಂದು ಕಂಪ್ಲೀಟ್ ಆಯಿತು. ಸೊ ಇಲ್ಲಿಂದ ಕೋಚಿಕೋಡಿ ಹೋಗಿ ಟೈಮ್ ಇದ್ದಲ್ಲೆಲ್ಲ ಬೀಚಲ್ಲಿ ಓಡಾಡಿ ಅಲ್ಲೇ ಸ್ಟೇ ಆಗೋದು ಇವತ್ತು. ಸ್ಟೇ ಆಗಿ ನೆಕ್ಸ್ಟ್ ಡೇ ಕೊಚ್ಚಿ ಆಂಧ್ರಿಗೆ ಹೋಗ್ತಾ ಫಾಲ್ಸ್ ಇದಾವೆ ನೋಡ್ಕೊಂಡು ಹೋಗಿ ಇವತ್ತಿನ ಲಾಸ್ಟ್ ಪಾಯಿಂಟ್ ಮುಗಿದ್ರೆ ಕೊಚ್ಚಿಕೋಡಿಲಿ ಟೈಮ್ ಇದ್ದರೆ ಸಮುದ್ರ ಬೀಚ್ ವಾಕ್ ಮಾಡೋದು. ವ್ಯೂ ಹೆಂಗಿದೆ ನೋಡಿ ಗೈಸ್. ಫೈನಲಿ ಇವತ್ತಿನ ದಿನ ಏನು ಲಾಸ್ಟು ಕೊಚ್ಚಿಕೋಡಿಗೆ ಬಂದು ಸೀದಾ ಬೀಚಿಗೆ ಬಂದೀವಿ. ನಾವೇನೋ ಅಂದ್ಕೊಂಡಿದ್ದೀವಿ ಸಿಟಿನ ಹೆವಿ ಟ್ರಾಫಿಕ್, ಒಂದು ಬೀಚ್. ಇವಾಗ ಬೀಚಲ್ಲೆಲ್ಲ ಓಡಾಡಿ ಇಲ್ಲೊಬ್ಬ ಯಾರೋ ನಮ್ಮ ಜೊತೆ ಪಂಜಾಬಿ ಅವ್ನು ಬಂದವನೆ. ಇವಾಗೆಲ್ಲ ಡಿಪ್ರೆಷನ್. ಇವಾಗೆಲ್ಲ ಬೀಚಲ್ಲಿ ಓಡಾಡಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ರೂಮ್ ಹುಡುಕ್ಬೇಕು. ಮೊದಲು ರೂಮ್ ಹುಡುಕಿ, ರೂಮ್ ಯಾವುದು ಬುಕ್ ಮಾಡಿಲ್ಲ, ರೂಮ್ ಹುಡುಕಿ ಸ್ಟೇ ಆಗ್ಬೇಕು. ಮೊದಲು ರೆಸ್ಟ್ ಮಾಡ್ಬೇಕು. ಅಷ್ಟೇ 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 ಅಷ್ಟೇ.